ಯೂಟ್ಯೂಬ್ನಲ್ಲಿ ಕಾಪಿ ಪೇಸ್ಟ್ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ನೋಡೋಕ್ಕೆ ಬಂದ್ರಾ? ಮರಿದನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗುರುವೇ, ನಾನು ನಿಮ್ಮ ಪ್ರೀತಿಯ ಭರತ್. ಮೊದಲು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡ್ಕೊ ಬಂದ್ರಲ್ಲ, ಅದು ನಾನೇ ಕ್ರಿಯೇಟ್ ಮಾಡಿರೋದು. ನೀವು ಯೂಟ್ಯೂಬ್ ಚಾನಲಲ್ಲಿ ಕಾಪಿ ಪೇಸ್ಟ್ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಈ ಚಾನಲ್ ಕ್ರಿಯೇಟ್ ಮಾಡಿ. ಗೈಸ್, ಸ್ಟಾರ್ಟಿಂಗು ವಿಡಿಯೋ ನೋಡಿದ್ರಲ್ಲ, ಅದೇ ಥರ ಸಿಂಪಲ್ ಇವರು ವಿಡಿಯೋ ಕ್ರಿಯೇಟ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತವ್ರೆ. ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಇಲ್ವಾ ಅಂತ ನೋಡೋಕ್ಕೆ ಗೈಸ್, ಇವ್ರ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ. ಅಲ್ಲಿ ಟ್ಯಾಂಕ್ಸ್ ಅನ್ನೋ ಫೀಚರ್ ಎನೇಬಲ್ ಆಗಿದೆ. ಇದು ಯಾವಾಗ ಎನೇಬಲ್ ಮಾಡ್ಕೋಬೋದು ಅಂದರೆ, ನಿಮ್ಮ ಚಾನಲ್ ಯಾವಾಗ ಮಾನಿಟೈಸೇಷನ್ ಆನ್ ಆಗುತ್ತೋ ಆಗ ಮಾತ್ರ ಎನೇಬಲ್ ಮಾಡ್ಕೋಬೋದು. ಅಂತ ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಈ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಇದು ಪ್ಲೇಸ್ಟೋರಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿವ್ನಿ. ಗೈಸ್, ನಾನು ಆಲ್ರೆಡಿ ಗ್ಯಾಲರಿಗೆ ಸೇವ್ ಮಾಡ್ಕೊಂಡಿವ್ನಿ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಸ್ಟಾರ್ಟಿಂಗು. ಗೈಸ್, ಇದೇ ಮೊದಲು ಸ್ಟಾರ್ಟಿಂಗು ಆ್ಯಪ್ಸ್ದು ಇದೇ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನಾನು ಏನು ಮಾತಾಡ್ತೀನೋ ಅದು ಕೇಳಿಸಲ್ಲ, ಯಾಕಂದರೆ ನಾನು ಮೈಕ್ ಹಾಕೊಂಡಿವ್ನಿ. ನೀವು ಈ ವಿಡಿಯೋ ಬೇಕಾದರೆ ನೀವೇನು ಮಾತಾಡ್ತೀರಲ್ಲ ಅದು ಬೇಕಾದರೆ ಅಲ್ಲಿ ವಿಡಿಯೋ ಅಂತ ಸಿಂಬಲ್ ಕಾಣಿಸ್ತದಲ್ಲ, ಅದ್ರ ರೆಕಾರ್ಡ್ ಕ್ಲಿಕ್ ಮಾಡಿದ್ರೆ ನೀವು ಏನು ಹೇಳ್ತೀರಲ್ಲ ಅದು ರೆಕಾರ್ಡ್ ಆಗುತ್ತೆ. ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊತಾವ್ನಿ, ಏಕೆಂದರೆ ಇಲ್ಲಿ ನಾನು ಮೈಕ್ ಹಾಕೋದ್ರಿಂದ ಏನು ಹೇಳ್ತೀನೋ ಅದು ಕೇಳಿಸಲ್ಲ. ನೀವು ಬೇಕಾದ್ರೆ ಒಂದಪ್ಪ ಟ್ರೈ ಮಾಡಿ ನೋಡಿ. ಗೈಸ್, ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ನನ್ನ ಚಾನಲಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾರೆ. ಗೈಸ್, ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ಥರ ಗ್ಯಾಲರಿಗೆ ಸೇವ್ ಮಾಡಬೇಕು ಅಂದರೆ ಅಲ್ಲಿ ಗ್ಯಾಲರಿ ಏನೋ ಐತಲ್ಲ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ಡೌನ್ಲೋಡ್ ಆಗುತ್ತೆ ಆ ವಿಡಿಯೋ. ಗೈಸ್, ಡೌನ್ಲೋಡ್ ಆಯಿತು ನಂದು ವಿಡಿಯೋ. ನಿಮ್ಮದು ಇದೇ ಥರ ಇಂಟರ್ಫೇಸ್ ಡೌನ್ಲೋಡ್ ಆದಮೇಲೆ ಇದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಿಮ್ಮ ಗ್ಯಾಲರಿಯಲ್ಲೇ ಹೋಗಿ ನೋಡ್ಕೋಬೋದು. ಗೈಸ್, ಎಲ್ಲರೂ ಊಟ ಮಾಡಿದ್ರ? ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಎಡಿಟಿಂಗ್ ತುಂಬ ಮುಖ್ಯ. ಅದಕ್ಕೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಗೈಸ್, ನಾನು ಎಡಿಟಿಂಗ್ ಮಾಡೋಕ್ಕೆ ಯೂಸ್ ಮಾಡೋ ಆ್ಯಪು ಇನ್ಶಾಟ್ ಅಂತ. ಇದು ಗೂಗಲ್ ಪ್ಲೇಸ್ಟೋರಲ್ಲಿ ಇರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ, ನೀವು ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ಆಲ್ರೆಡಿ ಅದು ಮಾತಾಡಿದ್ರಲ್ಲ ಆ ಆ್ಯಪ್ಸಲ್ಲಿ ಅದನ್ನೇ ಇಂಪೋರ್ಟ್ ಮಾಡ್ಕೊತೀನಿ. ನೀವು ಲಾಂಗ್ ವಿಡಿಯೋ ಬೇಕಾದ್ರೆ ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡ್ಬೋದು, ಶಾರ್ಟ್ ಬೇಕಾದ್ರೆ ನಾನು ಶಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಇದನ್ನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಶಾರ್ಟ್ಗೆ ಇಲ್ಲಿ ಬರಿಬೋದು ಏನಂತ, ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ. ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂತ ಬರಿಬೋದು. ಸಬ್ಸ್ಕ್ರೈಬ್ ಈ ಥರ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಇಲ್ಲಿ ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಇಲ್ಲಿ ಪೆನ್ಸಿಲನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಕಲರ್ ಮಾಡ್ತೀನಂದರೆ ಇಲ್ಲಿ ಲಾಸ್ಟಲ್ಲಿ ಯಾವ ಕಲರ್ ಬೇಕೋ ಅದಕ್ಕೆ ನಾನು ಈ ಕಲರ್ ಚೇಂಜ್ ಮಾಡ್ತೀನಿ. ಲಾಸ್ಟು ಎಂಡ್ವರೆಗೂ ಇದು ಇರಬೇಕು. ನೀವು ಎಷ್ಟು ವಿಡಿಯೋ ಕ್ರಿಯೇಟ್ ಮಾಡ್ತೀರಾ ಅಷ್ಟು. ಇಲ್ಲಿ ನೀವು ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡ್ತೀನಂದರೆ ಲೈಬ್ರರಿ. ಗೈಸ್, ಈ ಯೂಟ್ಯೂಬ್ರ ಆಡಿಯೋ ಲೈಬ್ರರಿ ಇಂಟರ್ಫೇಸ್ ಈ ಥರ ಇರುತ್ತೆ. ಸ್ಟಾರ್ಟಿಂಗು ಕ್ಲಿಕ್ ಮಾಡ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟು ಮ್ಯೂಸಿಕ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡಿ ಗೈಸ್, ಇಲ್ಲಿರೋ ಮ್ಯೂಸಿಕ್ಕು ಯೂಟ್ಯೂಬರ್ದೇ, ಹಂಗಾಗಿ ಯಾವುದೇ ಕಾಪಿರೈಟ್ ಆಗಲಿ ಕಾಪಿರೈಟ್ ಸ್ಟ್ರೈಕ್ ಆಗಲಿ ಬರಲ್ಲ. ಈಸಿಯಾಗಿ
ಈ ಮ್ಯೂಸಿಕಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಆ ಮ್ಯೂಸಿಕ ಡೌನ್ಲೋಡ್ ಮಾಡ್ಬೋದು. ಹೇಗಪ್ಪ ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಆವಾಗ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಲಾಸ್ಟಲ್ಲಿ ಡೌನ್ಲೋಡ್ ಅಂತ ಅದೆಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇನ್ನೂ ಒಂದು ಆ್ಯಪ್ ಐತೆ, ಅದು ಎನ್ಸಿಯನ್ಸ್ ಚಾನಲ್ ಅಂತ. ಗೈಸ್ ಇನ್ನೊಂದು ಆ್ಯಪ್ ಅದೇ, ಯೂಟ್ಯೂಬಲ್ಲಿ ಹೋಗಿ ಎನ್ಸಿಯನ್ಸ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಈ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ತಗೊಂಡ್ರೆ ನೀವು ಮ್ಯೂಸಿಕ ಕ್ರೆಡಿಟ್ ಹಾಕಬೇಕು. ಯೂಟ್ಯೂಬಲ್ಲಿ ಹೋಗಿ ಎನ್ಸಿಯನ್ಸ್ ಚಾನಲ್ ಕ್ರೆಡಿಟ್ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಗೈಸ್ ಇಲ್ಲಿಂದ ತಗೊಂಡ್ರೆ ವಿಡಿಯೋ ಕ್ರೆಡಿಟ್ ಹಾಕ್ಬೇಕಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಗೈಸ್ ನೀವು ಮ್ಯೂಸಿಕ ಡೌನ್ಲೋಡ್ ಮಾಡಿರೋದು ಇಂಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಮ್ಯೂಸಿಕ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ಅನ್ನೋ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನ್ಯೂ ಮ್ಯೂಸಿಕ್ ಅನ್ನೋದು ಕ್ಲಿಕ್ ಮಾಡಿ ಇಲ್ಲಿ ಯಾವುದು ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗುತ್ತಲ್ಲ ಆ ಮ್ಯೂಸಿಕ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇಂಪೋರ್ಟ್ ಮಾಡಬೇಕಂದ್ರೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೈಸ್ ನೀವು ವಿಡಿಯೋನ ಎಷ್ಟು ನಿಮ್ಮ ವಾಯ್ಸ್ ಕೇಳಿಸ್ಬೇಕು ಗೈಸ್ ಮ್ಯೂಸಿಕ ಅಡ್ಜಸ್ಟ್ ಮಾಡ್ಕೋಬೇಕು. ಆ ವಿಡಿಯೋದಲ್ಲಿ ಬರೀ ಮ್ಯೂಸಿಕ್ಕೇ ಕೇಳಿಸುತ್ತೆ. ಹಂಗಾಗಿ ನೀವು ವಿಡಿಯೋ ನೋಡ್ಕೊಂಡು ಆ ಮ್ಯೂಸಿಕ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಬ್ರೋ ನಾನು ಇನ್ನೂ ವ್ಯಾಲ್ಯೂನ ಆ್ಯಡ್ ಮಾಡ್ತೀನಿ ಅಂದರೆ ನಿಮ್ಮ ಫೇಸ್ ರಿಯಾಕ್ಷನ್ ವಿಡಿಯೋ ಬೇಕಾದ್ರೂ ಕೊಡ್ತೀನಂದರೆ ಕೊಡಿ, ಇಲ್ಲಾಂದರೆ ಅದೇನೂ ಇಲ್ಲ. ಹಿಂಗೆ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು. ಗೈಸ್ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟು ನಿಮಗೆ ಕ್ವಾಲಿಟಿ ಬೇಕು ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ನನ್ನ ಕ್ವಾಲಿಟಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಗೈಸ್ ಡೌನ್ಲೋಡ್ ಆಯ್ತದೆ. ನಾನು ಏನು ಎಡಿಟಿಂಗ್ ಮಾಡಿದ್ನಲ್ಲ ಅದು ಡೌನ್ಲೋಡ್ ಆಯ್ತದೆ. ಇದು ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಲೇ ಸೇವ್ ಆಗುತ್ತೆ. ಗೈಸ್ ಯೂಟ್ಯೂಬಲ್ಲಿ ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅನ್ನೋದ ಯೂಟ್ಯೂಬಲ್ಲೇ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಯೂಟ್ಯೂಬಲ್ಲಿ ಹೇಗೆ ವಿಡಿಯೋಸ ಅಪ್ಲೋಡ್ ಮಾಡೋದು, ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಎಲ್ಲ ಹೇಳ್ಕೊಡ್ತಾರೆ. ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ನೀವು ಕೇಳಿದ್ರೆ ಬೇಕಾದ್ರೆ ನಾನೇ ಒಂದು ವಿಡಿಯೋ ಮಾಡಿ ಕೊಡ್ತೀನಿ. ಗೈಸ್ ಇದೇ ವಿಡಿಯೋವ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡ್ಬೋದು, ಅಲ್ಲಿಂದನೂ ಕೂಡ ಅರ್ನ್ ಮಾಡ್ಬೋದು. ಗೈಸ್ ಇದನ್ನು ಕೂಡ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿ ಸ್ಪಾನ್ಸರ್ಶಿಪ್ಪಿಂದನೂ ದುಡ್ಡು ಮಾಡ್ಬೋದು.